ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಭೂ ಕಂದಾಯ ನೀತಿಗಳ ಇದು ತರಗತಿ 3ನೇ ತರಗತಿ ಆಗ್ತಾ ಹೋಗ್ತೈತಿ. ಇಂದಿನ ತರಗತಿಯೊಳಗೆ ಮಹಲ್ವಾರಿ ಪದ್ಧತಿ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗಿದ್ವಿ. ಆದರೆ ಇವತ್ತಿನ ತರಗತಿಯೊಳಗೆ ರೈತವಾರಿ ಪದ್ಧತಿಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ರೈತವಾರಿ ಪದ್ಧತಿಯನ್ನು ಮೊದಲಿಗೆ ಯಾರು ಜಾರಿಗೆ ತರ್ತಾ ಹೋಗ್ತಾರಪ್ಪ ಅಂದ್ರೆ ಒಂದು ಪ್ರಯೋಗವಾಗಿ ಬಾರ್ಮಾಲಲ್ಲಿ ಅಂದ್ರೆ ಈ ರೈತವಾರಿ ಪದ್ಧತಿ ವರ್ಕ್ ಆಕತ್ತಲ್ಲ ಅಂತಂದು ಈ ಒಂದು ಪ್ರಯೋಗಾರ್ಥವಾಗಿ ಬಾರ್ಮಾಲ್ನಲ್ಲಿ ಏನು ಮಾಡ್ತಾ ಹೋಗ್ತಾರೆ, 1792 ಅಲೆಕ್ಸಾಂಡರ್ ರಿಟ್ ಏನು ಮಾಡ್ತಾ ಹೋಗ್ತಾನೆ, ಈ ರೈತವಾರಿ ಪದ್ಧತಿಯನ್ನು ಏನು ಮಾಡ್ತಾ ಹೋಗ್ತಾನೆ, ಜಾರಿಗೆಗೊಳಿಸ್ತಾ ಹೋಗ್ತಾನೆ. ಈ ರೈತವಾರಿ ಪದ್ಧತಿಯನ್ನು ಪ್ರಯೋಗವಾಗಿ ಬಾರ್ಮಹಲ್ನೊಳಗೆ 1792 ಅಲೆಕ್ಸಾಂಡರ್ ರಿಟ್ ಏನು ಮಾಡ್ತಾ ಹೋಗ್ತಾನೆ, ಜಾರಿಗೆ ತರ್ತಾ ಹೋಗ್ತಾನೆ. ಆದರೆ ಈ ಪದ್ಧತಿಯನ್ನು ಮತ್ತೆ ಯಾವಾಗ 1801 ಈ ಮದ್ರಾಸು ಅಥವಾ ಮದ್ರಾಸ್ ಪ್ರಾಂತ್ಯದೊಳಗೆ ಥಾಮಸ್ ಮಂಡ್ರೋ ಮದ್ರಾಸ್ ಮತ್ತು ಮೈಸೂರಿನೊಳಗೆ ಈ ಥಾಮಸ್ ಮಂಡ್ರೋ ಏನು ಮಾಡ್ತಾ ಹೋಗ್ತಾನೆ, 1801 ಈ ರೈತವಾರಿ ಪದ್ಧತಿಯನ್ನು ಏನು ಮಾಡ್ತಾ ಹೋಗ್ತಾನೆ, ಜಾರಿಗೆ ಗೊಳಿಸ್ತಾ ಹೋಗ್ತಾನೆ. ಒಟ್ಟಾರೆಯಾಗಿ ಕಾನ್ಸೆಪ್ಟ್ ಇಷ್ಟ. ಈ ರೈತವಾರಿ ಪದ್ಧತಿಯನ್ನು ಮೊದಲಿಗೆ ಯಾರು ಜಾರಿಗೆ ತರ್ತಾ ಹೋಗ್ತಾರಪ್ಪ ಅಂದ್ರೆ ಅಲೆಕ್ಸಾಂಡರ್ ರಿಟ್ ಯಾವಾಗಪ್ಪ ಅಂದ್ರೆ 1792 ಬಾರ್ಮಾಲ್ನಲ್ಲಿ ತರ್ತಾ ಹೋಗ್ತಾರೆ. ತದನಂತರದಲ್ಲಿ 1801 ಥಾಮಸ್ ಮಂಡ್ರೋ ಮದ್ರಾಸ್ ಮತ್ತು ಮೈಸೂರಿನ ಭಾಗದಲ್ಲಿ ಪ್ರಾಂತ್ಯಗಳಲ್ಲಿ ಏನು ಮಾಡ್ತಾ ಹೋಗ್ತಾನೆ, ಜಾರಿಗೆ ತರ್ತಾ ಹೋಗ್ತಾನೆ. ಈ ಒಂದು ಪ್ರಾಂತ್ಯಗಳ ಬಹುತೇಕ ಭಾಗಗಳು ಕಂಪನಿಯ ಆಡಳಿತಕ್ಕೆ ಒಳಪಡ್ತಾಯಿತ್ತು. ಅಂದ್ರೆ ಏನು ಈ ಜಾರಿಗೆ ತರ್ತಾ ಹೋಗ್ತಾನಲ್ಲ, ಈ ರೈತವಾರಿ ಪದ್ಧತಿ ಜಾರಿಗೆ ತಂದಂಥ ಸಂದರ್ಭದಲ್ಲಿ ಈ ಒಂದು ಕಾಲಘಟ್ಟದಲ್ಲಿ ಈ ಒಂದು ಪ್ರಾಂತ್ಯಗಳು ಬಹುತೇಕ ಕಂಪನಿಯ ಆಡಳಿತಕ್ಕೆ ಒಳಪಟ್ಟಿರ್ತವೆ. ಈ ಒಂದು ಪದ್ಧತಿಯ ಪ್ರಕಾರ ಏನಪ್ಪ ಅಂದ್ರೆ ಸರ್ಕಾರ ಮತ್ತು ರೈತನ ನಡುವೆ ನೇರ ಸಂಪರ್ಕವನ್ನು ಕಲ್ಪಿಸಲಾಯಿತು. ಅಂದ್ರೆ ಯಾರ ಒಂದು ಮಧ್ಯವರ್ತಿ ಇರೋಂಗಿಲ್ಲ, ಜಮೀನ್ದಾರರು ಇರೋಂಗಿಲ್ಲ, ಏನು ಸಾಹುಕಾರಗಳು ಇರೋಂಗಿಲ್ಲ. ನೇರವಾಗಿ ಯಾರು ಸೀದಾ ಸರ್ಕಾರ ಮತ್ತು ರೈತನ ನೇರ ಸಂಪರ್ಕವನ್ನು ಕಲ್ಪಿಸಲಾಯಿತು. ಯಾವ್ದ್ರಾಗ ರೈತವಾರಿ ಪದ್ಧತಿಯೊಳಗೆ. ಇಲ್ಲಿ ಭೂಮಿ ಉಳುಮೆ ಮಾಡುತ್ತಿದ್ದವನನ್ನು ಅದರ ಮಾಲೀಕನೆಂದು ಸರ್ಕಾರ ಮಾನ್ಯ ಮಾಡಿತ್ತು. ಯಾರು ಭೂಮಿಯನ್ನು ಉಳ್ತಾನೋ ಅವನೇ ರೈತ. ಯಾರು ಮಾನ್ಯ ಮಾಡ್ತಾ ಹೋಗ್ತಾರೆ, ಈ ಕಂಪನಿ ಸರ್ಕಾರ ಏನು ಮಾಡ್ತಾ ಹೋಗ್ತೈತಿ, ಮಾನ್ಯವನ್ನು ಮಾಡ್ತಾ ಹೋಗ್ತದೆ. ಆ ಒಂದು ಯಾರು ಈ ಭೂಮಿಯನ್ನು ಉಳುಮೆ ಮಾಡ್ತಾ ಹೋಗ್ತಾರೆ ಅವನನ್ನು ರೈತನಂತ ಕರಿತಾ ಹೋಗ್ತಾನೆ, ಮಾಲೀಕನನ್ನು ಕರಿತಾ ಹೋಗ್ತಾನೆ. ಅವನೇನು ಮಾಡ್ತಾ ಹೋಗಬೇಕು, ನೇರವಾಗಿ ತಾನು ಕೃಷಿ ಭೂಮಿಯಲ್ಲಿ ಪಡೆದಂಥ ಉತ್ಪನ್ನದ 50% ಭಾಗವನ್ನು ಕಂದಾಯದ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಯಿತು. ಎಷ್ಟರ ಮಟ್ಟಿಗೆ ನೋಡ್ರಿ, ಕೃಷಿ ಭೂಮಿಯಲ್ಲಿ ಪಡೆದ ಉತ್ಪನ್ನದ 50% ಅಂದ್ರೆ 100 ಚೀಲ ಬಳದನಪ್ಪ ಅಂದ್ರೆ 50 ಚೀಲ ಅವನಿಗೆ ಕೊಡ್ಬೇಕು. 50 ಚೀಲದಾಗ ಪಾಪ ಇವು ಗೊಬ್ಬರ, ಬೀಜ, ಕಾಳು, ಉಳ್ಳು, ಪಾಳು ಇವು ಏನು ತಗೋಬೇಕು. ಇರಲಿ ನೋಡೋಣ ರೈತವಾರಿ ಪದ್ಧತಿ ಬಗ್ಗೆ ಏನಕತಿ. ಭೂಮಿ ಯಾರು ಉಳುಮೆ ಮಾಡ್ತಾರೆ ಅವನನ್ನು ಭೂಮಿಯ ಮಾಲೀಕನಂತ ಕರಿತಾ ಹೋಗ್ತಾರೆ. ಯಾರವ ಭೂಮಿಯನ್ನು ಉಳುಮೆ ಮಾಡಿರ್ತಾನೆ ನೇರವಾಗಿ ತಾನು ಕೃಷಿ ಭೂಮಿಯಲ್ಲಿ ಬೆಳೆದಂಥ 50% ಭಾಗವನ್ನು ಕಂದಾಯದ ರೂಪದಲ್ಲಿ ಏನು ಮಾಡ್ತಾ ಹೋಗ್ಬೇಕು, ಸರ್ಕಾರಕ್ಕೆ ಸಲ್ಲಿಸಬೇಕಾಗತಿ. ಈ ಕಂದಾಯವನ್ನು 30 ವರ್ಷಗಳ ಅವಧಿಗೆ ನಿರ್ಧಾರ ಮಾಡ್ತಾ ಹೋದ್ರು. ಎಷ್ಟು ವರ್ಷ ಒಮ್ಮೆಲೆ ಫಿಕ್ಸ್ಡ್ ಡೆಪಾಸಿಟ್ ಅಮೌಂಟ್ ಅಂತಾರಲ್ಲ ಬ್ಯಾಂಕಿನ ಒಂದು ವಿಧದೊಳಗೆ, 30 ವರ್ಷಗಳ ಒಂದು ಅವಧಿಗೆ ನಿರ್ಧಾರ ಮಾಡ್ತಾವ್ರು. ಶೇಕಡ 50% ಒಂದು ಕಂದಾಯದ ರೂಪದಲ್ಲಿ ಹಣವನ್ನು ಕೊಡ್ತಾ ಹೋಗ್ಬೇಕಾಯ್ತು. ಜೊತೆಗೆ 30 ವರ್ಷಗಳ ಒಂದು ಅವಧಿಯನ್ನು ಇವಲ್ಲಿ ನಿರ್ಧಾರ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಸಣ್ಣ ರೈತರಿಗೂ ಕೂಡ ತಮ್ಮ ಒಂದು ಅಧೀನದಲ್ಲಿದ್ದಂಥ ಭೂಮಿಯ ಮೇಲಿನ ಹಕ್ಕನ್ನು ನೀಡುತ್ತಾದರೂ ಭೂ ಕಂದಾಯವನ್ನು ಏನು ಮಾಡ್ತಾ ಹೋದ್ರಪ್ಪ ಅಂದ್ರೆ ಈ ಪದ್ಧತಿಯು ಹೆಚ್ಚಿನ ವಾರ್ಷಿಕ ಮೊತ್ತಕ್ಕೆ ನಿಗದಿಪಡಿಸಿದ್ದರಿಂದ ರೈತರು ಏನಾಗ್ತಾರೆ, ಸಂಕಷ್ಟಗಳಿಗೆ ಒಳಗಾಗ್ತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ
ಮೊದಲಿಗೆ 50% ಹೇಳ್ತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ ಹೆಚ್ಚಿನ ವಾರ್ಷಿಕ ಮೊತ್ತಕ್ಕೆ ನಿಗದಿಪಡಿಸುತ್ತೆ. ಯಾಕಪ್ಪ ಅಂದ್ರೆ ಉಳುವಿನ ಭೂಮಿಯ ಒಡೆಯ ಅಂತ ಕೂಡಲೇ ರೈತರು ಖುಷಿಪಟ್ಟು, ಯಾಕಂದ್ರೆ ಸಣ್ಣ ಪ್ರಮಾಣದ ರೈತರು ಕೂಡ ಏನು ಮಾಡ್ಬೋದು, ಭೂಮಿಯ ಮೇಲಿನ ಹಕ್ಕನ್ನು ಸಾಧಿಸ್ಬೋದತ್ರ. ಆದರೆ ಆ ಭೂ ಕಂದಾಯವನ್ನು ಏನು ಮಾಡ್ತಾ ಇರ್ತಾರಪ್ಪ ಅಂದ್ರೆ ಹೆಚ್ಚಿನ ವಾರ್ಷಿಕ ಮೊತ್ತ ನಿಗದಿ ಮಾಡಿದ್ರು. ಆ ರೈತರು ಇದರಿಂದ ಏನಾಗ್ತಾಯಿದ್ರು, ಸಂಕಷ್ಟಕ್ಕೆ ಒಳಗಾಗ್ತಿದ್ರು. ಯಾಕಪ್ಪ ಅಂದ್ರೆ ಅಷ್ಟು ರೂಪದ ಕಂದಾಯವನ್ನು ನಿಗದಿ ಕಟ್ಟಬೇಕಾಗಿತ್ತು. ಕಂದಾಯ ವಸೂಲು ಮಾಡುವಂಥ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸ್ತಿದ್ರು. ಈ ಕಂದಾಯ ಕೊಡಲಿಲ್ಲ ಅಂದ್ರೆ ಏನು ಸಂಗ್ತಾರಂತ ನೋಡ್ತೇವೆ ಇಲ್ಲಿ ಹಳ್ಳಿ ಭಾಷೆದೊಳಗೆ, ಮನೆಯಾಗ ಬಂದು ಕೂತ್ಕೊಂಡ್ಬಿಡೋರು. ಆ ರೀತಿಯಾಗಿ ಈ ಕಂದಾಯದ ವಸೂಲು ಮಾಡುವಂಥ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ರೈತರ ಮೇಲೆ ಕ್ರಮವನ್ನು ಜರುಗಿಸ್ತಾ ಇದ್ರು. ಒಂದು ವೇಳೆ ಬೆಳೆಗಳು ಸರಿಯಾಗಿ ಫಸಲು ನೀಡದಂಥ ಸಂದರ್ಭದಲ್ಲಿ ಆ ರೈತರು ಏನು ಮಾಡ್ತಾಯಿದ್ರಪ್ಪ ಅಂದ್ರೆ ಲೇವಾದೇವಿಗಾರರಿಂದ ಸಾಲವನ್ನು ತೆಗೆದುಕೊಂಡು ಅದನ್ನು ಮರುಪಾವತಿಸಲಾಗದೆ ಅವರಿಗಿದ್ದಂಥ ಸಣ್ಣ ಪುಟ್ಟ ಜಮೀನನ್ನು ಏನು ಮಾಡ್ತಾಯಿತ್ತು, ಮಾರಾಟ ಮಾಡುವಂತಾಯಿತು. ಇದರ ಒಂದು ರೈತರ ಒಳಿತಿಗಾಗಿ ರೈತವಾರಿ ಪದ್ಧತಿಯನ್ನು ಜಾರಿಗೊಳಿಸಿದೆ ಎಂದು ಬ್ರಿಟಿಷ್ ಸರ್ಕಾರ ಹೇಳಿದರೂ ಕೂಡ ಗರಿಷ್ಠ ಪ್ರಮಾಣದ ರೈತರು ಸಾಲದ ಸುಳಿಗೆ ಸಿಲುಕಿತ್ತು ಈ ಪದ್ಧತಿಯಿಂದಲೇ. ಯಾಕಪ್ಪ ಅಂದ್ರೆ ಮೊದಲನೇದಾಗಿ ಕಂದಾಯ ಹೇಳಿದ್ರು, ಅಂದ್ರೆ ಕಂದಾಯದ ರೂಪದಲ್ಲಿ ಅಂದ್ರೆ ನಗದು ರೂಪದಲ್ಲಿ ಕೊಡಬೇಕಾಗಿತ್ತು. ಈ ನಗದು ರೂಪದಲ್ಲಿ ಕೊಡಬೇಕಾಗಿರೋದ್ರಿಂದ ಏನು ಮಾಡಬೇಕು, ಎಲ್ಲಿದ್ದರೂ ಹಣವನ್ನು ಹುಡ್ಕೊಂಬರ್ಬೇಕು. ಹಣವನ್ನು ಹುಡ್ಕೊಂಬರ್ಬೇಕಂದ್ರೆ ಆವಾಗ ಲೇವಾದೇವಿಗಾರರಿದ್ದರು. ಅಂದ್ರೆ ಶೆಟ್ರು, ಕುಲಕರ್ಣಿಗಳು ಈ ರೀತಿಯಾದಂಥ ಇದ್ದರು. ಅವ್ರು ತ್ಯಾಕ್ ಹೋಗಿ ಸಾಲ ಇಸ್ಕೊಂಡು ಕೊಟ್ಟು ಬರ್ತಾರೆ. ಆ ಸಾಲವನ್ನು ತೀರ್ಸೋಕ್ಕಾಗಲಿಲ್ಲ ಹಂಗೆ ತಮಗಿರುವಂಥ ಸಣ್ಣ ಪುಟ್ಟ ಜಮೀನನ್ನು ಏನು ಮಾಡಿಬಿಡ್ತಾರೆ, ಮಾರಿ ಬರ್ತಾರೆ. ಏನು ಇದು ರೈತರಿಗಾಗಿ ಒಳಿತಿಗಾಗಿ ತಂದಂಥ ಈ ರೈತವಾರಿ ಪದ್ಧತಿಯನ್ನು ಏನು ಬ್ರಿಟಿಷ್ ಇದು ರೈತರಿಗಾಗಿ ತಂದಪ್ಪ, ನಾವು ರೈತವಾರಿ ಪದ್ಧತಿಯನ್ನು ರೈತರಿಗಾಗಿ ತಂದೇವೆ ಅಂತ ಹೇಳ್ತಾರೆ ಬ್ರಿಟಿಷರು. ಆದರೆ ಆ ರೈತವಾರಿ ಪದ್ಧತಿಯಿಂದಲೇ ಗರಿಷ್ಠ ಪ್ರಮಾಣದ ರೈತರು ಏನಾಗ್ತಾರೆ, ಸಾಲದ ಸುಳಿಗೆ ಸಿಲುಕ್ತಾ ಹೋಗ್ತಾರೆ. ಯಾವ ಪದ್ಧತಿಯಿಂದಲೇ, ಈ ರೈತವಾರಿ ಪದ್ಧತಿಯಿಂದಲೇ ಏನು ರೈತರು ಸಾಲದ ಸುಳಿಯಲ್ಲಿ ಸಿಲುಕ್ತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದ್ರೆ ರೈತವಾರಿ ಪದ್ಧತಿಯ ಬಗ್ಗೆ ಮಾಹಿತಿ ಆಗ್ತದೆ. ಇನ್ನು ಪರಿಣಾಮವಾಗಿ ಹೇಳೋದಾದಪ್ಪ ಅಂದ್ರೆ ಈ ರೈತವಾರಿ ಪದ್ಧತಿಯು ಈ ನೇರವಾಗಿ ರೈತ ಮತ್ತು ಸರ್ಕಾರದ ನಡುವೆ ಆಗಿರುವಂಥ ಒಪ್ಪಂದ ಆಗಿರ್ತೈತಿ. ಇಲ್ಲಿ ಭೂಮಿಯ ಮೇಲಿನ ಮಾಲೀಕತ್ವ ಆಗಿರ್ತೈತಿ. ಜೊತೆಗೆ ಈ ರೈತರ ಭೂಮಿಯ ಮೇಲಿನ ಹಕ್ಕು ನಗದು ರೂಪದಲ್ಲಿ ಕಂದಾಯವನ್ನು ಪಾವತಿ ಮಾಡಬೇಕು. ಯಾಕಂದ್ರೆ 50% ಇದು ಕಂದಾಯವನ್ನು ಕೊಡಬೇಕಾಯ್ತು. ನಿಯಮಿತವಾಗಿ ಕಂದಾಯವನ್ನು ನಿಗದಿ ಮಾಡಿದ್ರು. ಎಷ್ಟು ವರ್ಷಗಳಿಗೆ? 30 ವರ್ಷಗಳ ಅವಧಿಗೆ. ಜೊತೆಗೆ ಇದರಿಂದ ಪರಿಣಾಮ ಏನಾಗ್ತದಪ್ಪ ಅಂದ್ರೆ ಏನು ಅತಿ ಹೆಚ್ಚಿನ ಒಂದು ಕಂದಾಯ ನಿಗದಿ ಮಾಡಿದ್ರಿಂದ ಆ ಒಂದು ರೈತರು ಏನು ಮಾಡ್ತಾಯಿತ್ತಪ್ಪ ಅಂದ್ರೆ ಆ ಸಾಲವನ್ನು ಮಾಡಿ ಅವರಿಗೆ ನೀಡ್ತಾಯಿತ್ತು. ಈ ಸಾಲದ ಸುಳಿಯಲ್ಲಿ ಸಿಲುಕ್ತಾ ಹೋಗ್ತಿದ್ರು. ಮತ್ತು ಆ ಒಂದು ಸಾಲವನ್ನು ವಸೂಲಿ ಮಾಡುವಂಥ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ರೈತರನ್ನು ಕ್ರಮವನ್ನಾಗಿ ಏನು ಮಾಡ್ತಾಯಿದ್ರು, ಜರುಗಿಸ್ತಾಯಿದ್ರು. ಇದು ಒಂದು ರೀತಿಯ ಖಚಿತವಾದಂಥ ಆದಾಯವನ್ನು ತಂದುಕೊಡ್ತಾಯಿತ್ತು. ಯಾವುದು? ರೈತವಾರಿ ಪದ್ಧತಿ. ಒಟ್ಟಾರೆಯಾಗಿ ಈ ರೈತವಾರಿ ಪದ್ಧತಿಯು ಮೊದಲ ಬಾರಿ ಯಾವಾಗ ಬರ್ತೈತಪ್ಪ ಅಂದ್ರೆ ಈ ಅಲೆಕ್ಸಾಂಡ್ರಿಯಾ ಏನು ಮಾಡ್ತಾ ಹೋಗ್ತಾನೆ 1792 ಜಾರಿಗೆ ತರ್ತಾ ಹೋಗ್ತಾನೆ. ಯಾವುದು? ರೈತವಾರಿ ಪದ್ಧತಿ. ತದನಂತರದಲ್ಲಿ ಥಾಮಸ್ ಮೊನ್ರೋ 1801 ಮದ್ರಾಸು ಮತ್ತು ಮೈಸೂರು ಭಾಗದಲ್ಲಿ ಜಾರಿಗೆ ತರ್ತಾ ಹೋಗ್ತಾನೆ. ಇಲ್ಲಿ ನೇರವಾಗಿ ರೈತ ಮತ್ತು ಸರ್ಕಾರದ ನೇರ ಒಪ್ಪಂದ ಇರ್ತೈತಿ. 50% ಕಂದಾಯವನ್ನು ಕೊಡಬೇಕು ಅನ್ನೋದು ಇರ್ತೈತಿ. ಇದರ ಅವಧಿ ಎಷ್ಟಪ್ಪ? 30 ವರ್ಷಗಳ ಅವಧಿ ಆಗಿರ್ತೈತಿ. ಇಷ್ಟು ರೈತವಾರಿ ಪದ್ಧತಿಯ ಬಗ್ಗೆ ತಿಳ್ಕೊಂಡ್ರೆ ಚೆನ್ನಾಗಿರ್ತೈತಿ. ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಎಲ್ಲರ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.